ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬೆಳಗ್ಗೆಯಿಂದ ಶುರು ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಇವತ್ತು 5:15 ಎದ್ದಿದೆ. ನಾನು ಸ್ವಲ್ಪ ಬೇಗನೆ ಎಚ್ಚರಿಕಾಗಿತ್ತು. ಬೆಳಗ್ಗೆ ಬೇಗ ಎದ್ದು ಶಿವೋರ್ಗೆ ಏನೆಲ್ಲ ರೆಡಿ ಮಾಡ್ತೀನಿ ಲಂಚ್ಗೆ ಹಾಗೆ ಬ್ರೇಕ್ಫಾಸ್ಟ್ಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ. ಹಾಗೆ ಕೆಲವೊಂದೊಂದು ಕಮೆಂಟ್ಗಳಿತ್ತು. ಆ ಕಮೆಂಟ್ಸಲ್ಲಿ ಕೆಲವೊಂದೊಂದು ಪ್ರಶ್ನೆಗಳಿತ್ತು. ಅದಕ್ಕೆ ಈ ವಿಡಿಯೋ ಮೂಲಕನೇ ಆನ್ಸರ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದಕ್ಕೆ ಏನು ಅಂದರೆ ಇವತ್ತು ಅಡುಗೆ ಮತ್ತು ತಿಂಡಿ ಎರಡೂ ಮಾಡಬೇಕಿತ್ತು. ಹಾಗಾಗಿ ಇವತ್ತು ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಹಾಗೆ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ತಿಂಡಿನೂ ಕೂಡ ತೊಗೊಂಡು ಹೋಗ್ತಾರೆ, ಮನೇಲೇನು ತಿಂದು ಹೋಗಲ್ಲ. ಮತ್ತು ಬೇಳೆ ಸಾಂಬಾರು ಮಾಡಿಕೊಂಡೆ. ಪಲ್ಯನೂ ಕೂಡ ರೆಡಿ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಬೆಳಗ್ಗೆ 6:10 ಅಷ್ಟರೊಳಗೆ ನನ್ನ ಪೂರ್ತಿ ಅಡುಗೆ ತಿಂಡಿ ಎಲ್ಲದೂ ರೆಡಿಯಾಗಿತ್ತು. ಬರೀ ಅಡುಗೆ ತಿಂಡಿ ಅಷ್ಟೇ ಅಲ್ಲ, ಸ್ವಲ್ಪ ಫ್ರೂಟ್ ಕಟ್ ಮಾಡಿ ಹಾಕೋದು, ಹಾಗೆ ಹೆಸರು ಕಾಳೆಲ್ಲ ನೆನೆಸಿಟ್ಟಿರ್ತೀನಿ, ಅದನ್ನೆಲ್ಲ ನೀಟಾಗಿ ಹದ ಮಾಡಿಡೋದು, ಅದೆಲ್ಲದನ್ನು ಮಾಡಬೇಕಾಗುತ್ತೆ. ನನ್ನ ಪುಣ್ಯಕ್ಕೆ ಇವಾಗ 2 ದಿನದಿಂದ ಸ್ವಲ್ಪ ಮಳೆ ಬರ್ತಾ ಇದೆ. ಬೆಳಗ್ಗೆಯಿಂದ ರಾತ್ರಿ ಇಡೀ ಫುಲ್ಲು ಡೇ ಬೆಳಗ್ಗೆ ಸಂಜೆ ಮಳೆ ಬರ್ತಾನೇ ಇದೆ. ಹಾಗಾಗಿ ಒಂಚೂರು 2 ದಿನದಿಂದ ಸೆಕೆ ಕಡಿಮೆ ಇದೆ, ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ. ಹಾಗಾಗಿ ಆರಾಮ್ಸೆ ಚಪಾತಿ ಮಾಡ್ತಾಯಿದ್ದೀನಿ. ವಾತಾವರಣ ತಣ್ಣಗಿದ್ದಾಗ ಎಷ್ಟು ಖುಷಿ ಅನಿಸುತ್ತೆ. ಯಾಕಂದರೆ ಅಡುಗೆ ಮನೇಲಿ ಒಂದು ದೊಡ್ಡದು ಕಿಟಕಿ ಇಟ್ಟಿದ್ದಾರೆ, ಅಲ್ಲಿಂದ ತಣ್ಣು ಗಾಳಿ ಬರ್ತಾಯಿದೆ. ಮನೆ ಮುಂದೆನೇ ಗಿಡ ಇರುತ್ತೆ, ಆ ತಣ್ಣು ಗಾಳಿ ಬರ್ತಾ ಇರುತ್ತೆ. ಸೊ ಕೆಲಸ ಮಾಡೋದೇ ಗೊತ್ತಾಗಲ್ಲ, ಬೇಗ ಬೇಗ ಕೆಲಸ ಮಾಡಿ ಮುಗಿಸ್ಕೊಬಿಡ್ಬೋದು. ಚಪಾತಿ ಮಧ್ಯಾಹ್ನ ಊಟಕ್ಕೆ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಪಲ್ಯದ ಜೊತೆಲಿ ಚಪಾತಿನೂ ಕೂಡ ಮಾಡಿಕೊಂಡೆ, ಹಾಗೆ ರೈಸಿಗೆ ಕೂಡ ಇಟ್ಕೊಂಡಿದ್ದೀನಿ. ಇಷ್ಟು ಅಡುಗೆನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಈ ಥರ ಎಲ್ಲ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋದು ಇದೆಲ್ಲ ನಂಗೆ ಅಭ್ಯಾಸನೇ ಇರಲಿಲ್ಲ. ನಾನು ಜೋಧ್ಪುರದಲ್ಲಿದ್ದಾಗಲೂ ಅಷ್ಟೇ, ಮಧ್ಯಾಹ್ನ ಒಂದು 12 ಗಂಟೆಗೆಲ್ಲ ಅಡುಗೆ ಶುರು ಮಾಡ್ಕೊಂಡ್ಬಿಟ್ರೆ ಅವರು 1:30-2 ಗಂಟೆಗೆ ಬರೋರು. ನಂದು ಅಷ್ಟರೊಳಗೆ ಅಡುಗೆ ಎಲ್ಲ ಪೂರ್ತಿ ಆಗೋಗ್ತಿತ್ತು. ಎಲ್ಲೋ ಒಂದೊಂದು ದಿನ ಬೇಗ ಬರ್ತೀನಿ, ಬೇರೆ ಕಡೆ ಹೋಗೋದಿದೆ, ಸ್ವಲ್ಪ ಅಡುಗೆ ಬೇಗ ಮಾಡು ಅಂತಂದರೆ ತಿಂಡಿ ಮಾಡುವಾಗಲೇ ಸ್ವಲ್ಪ ಸಾಂಬಾರು ಪಲ್ಯ ಎಲ್ಲ ಮಾಡಿಟ್ಕೋತಿದ್ದೆ. ಆಮೇಲೆ ರೈಸು ಚಪಾತಿ ಮಾಡ್ಕೋತಿದ್ದೆ. ಇಲ್ಲಿ ಯಾವ ಥರ ಅಂತಂದರೆ ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ಮಾಡೋಕ್ಕೆ ಶುರು ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಅಡುಗೆನೂ ಮಾಡಬೇಕು, ಟೀ ಮಾಡಬೇಕು. ಸೊ ನಾನು ಸ್ವಲ್ಪ ಹಾಲು ಕುಡಿತೀನಿ, ಹಾಲು ಕಾಯಿಸ್ಕೋಬೇಕು. ಇಲ್ಲಂತೂ ಹಾಲನ್ನ ಒಂದು 3-4 ಸಲ ಕಾಯಿಸಿಟ್ಕೋಬೇಕು. ಫ್ರಿಜ್ಜಿಲ್ಲಲ್ವ ಹಾಲೆಲ್ಲ ಒಡೆದೋಗ್ಬಿಡುತ್ತೆ. ಬಂದಾಗಿಂದ ಒಂದು 3-4 ಸಲ ಹಾಲು ಓಡಿಸ್ಬಿಟ್ಟಿದ್ದೀನಿ. ಮರ್ತುಬಿಡ್ತೀನಿ, ನಾನು ರಾತ್ರಿ ಟೈಮ್ ಬಿಸಿ ಮಾಡಿ ಇಡಲ್ಲ. ಬೆಳಗ್ಗೆ ಟೀ ಮಾಡೋಕ್ಕೆ ಹೋದರೆ ಹಾಲು ಒಡೆದೋಗ್ಬಿಟ್ಟಿರುತ್ತೆ. ಇವ್ರು ಎದ್ದು ಹಾಲು ತೊಗೊಬರೋ ಅಷ್ಟೊತ್ತಿಗೆ ಇದ್ದಿದ್ದು ಟೈಮಾಗಿ ಹೋಗುತ್ತೆ. ನಂಗೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಗ್ಲಾಸ್ ಟೀ ಅಥವಾ ಹಾಲು ಏನಾದ್ರೂ ಕುಡಿಬೇಕು. ಯಾಕಂದರೆ ಅವಾಗ ತಾನೇ ನಮಗೆ ಎದ್ದಿರ್ತೀವಿ, ಮೈಂಡ್ ಫ್ರೆಶ್ ಅನ್ಸಲ್ಲ. ಕೆಲಸ ಮಾಡಬೇಕಂತಂದರೆ ಇಲ್ಲ ಟೀ ಏನಾದ್ರೂ ಒಂದು ಸ್ವಲ್ಪ ಕುಡಿಲೇಬೇಕು. ಸ್ವಲ್ಪ ವಾಯ್ಸ್ ಕೊಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಇರ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ಅಕ್ಕಪಕ್ಕ ಜನಗಳಿದ್ದಾರೆ, ಮನೆಗಳೆಲ್ಲ ಇದ್ದಾವಲ್ವ, ಮಾತಾಡ್ತಾನೆ ಇರ್ತಾರೆ. ಸ್ವಲ್ಪ ಸೈಲೆಂಟ್ ಇಲ್ಲ, ಅದು ವಾಯ್ಸ್ ಎಲ್ಲ ಕೇಳಿಸ್ತಾನೆ ಇರುತ್ತೆ. ಮತ್ತು ಮನೆ ಮುಂದೆಗಡೆ ಕೆಲಸ ಮಾಡ್ತಿದ್ದಾರಲ್ಲ, ಅವರು ಮಾತಾಡ್ತಾ ಇರ್ತಾರಲ್ಲ, ಅದು ಸ್ವಲ್ಪ ಕೇಳಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು, ನಾನು ಸಾರಿ ಕೇಳ್ತೀನಿ. ಮೊದಲೇ ನನ್ನ ವಾಯ್ಸ್ ಜೋರಾಗಿ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ ನೀವು. ಅದರಲ್ಲಿ ಈ ಥರ ಮಾಡಿದ್ರೆ ನಿಮ್ಗೆ ಇದ್ದಿದ್ದೂ ಬೇಜಾರಾಗುತ್ತೇನೋ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಿನ. ಚಪಾತಿ ಎಲ್ಲ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಫ್ರೂಟೆಲ್ಲ ಕಟ್ ಮಾಡಿಟ್ಟಿದ್ನಲ್ಲ, ಅದಕ್ಕೆ ನೀವು ಇವಾಗ ನೋಡ್ತಾ ಇದ್ದೀರಾ, ಇದೇ ರೋಸ್ಟೆಡ್ ಸೀಡ್ಸು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಒಬ್ಬೊಬ್ಬರು ದಿನ ಒಂದು 2 ಸ್ಪೂನ್ ಆದರೂ ತಿನ್ನಬೇಕು, ಅದರಿಂದ ಒಳ್ಳೆ ಬೆನಿಫಿಟ್ ಸಿಗಬೇಕು ಅಂತಂದರೆ ನಾನು ಹಾಗಾಗಿ ಒಂದು 4-5 ಸ್ಪೂನ್, ಚಿಕ್ಕ ಸ್ಪೂನ್ ಅಲ್ವಾ, ಅದರಲ್ಲೇ ಹಾಕ್ಬಿಡ್ತೀನಿ. ಎಲ್ಲ ಮಿಕ್ಸ್ ಮಾಡಿ ನಾನು ಕೂಡ ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡು ಶುವರ್ಗೂ ಕೂಡ ಬಾಕ್ಸಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಇಡ್ತೀನಿ. ನಿಜವಾಗ್ಲೂ ನನಗೊಂದು ಮಿರಾಕಲ್ ಅನ್ನಿಸ್ತು. ಸೊ ತುಂಬ ಜನ ಹೇಳ್ತಾನೆ ಇರೋರು ಇದೆಲ್ಲ ಒಳ್ಳೇದು ಹೆಲ್ತಿಗೆ ಅಂತ, ಆದರೆ ಅದರದ್ದು ಬೆನಿಫಿಟ್ ಇಷ್ಟು ಬೇಗ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನನಗೆ ಇತ್ತೀಚೆಗೆ ಮೆಡಿಸನ್ ಎಲ್ಲ ತೊಗೋತಾ ಇದ್ದೀನಲ್ಲ, ಹಾಗಾಗಿ ಸ್ವಲ್ಪ ನನಗೆ ಫೇಸಲ್ಲಿ ಆಗಿರ್ಬೋದು ಅಥವಾ ಹೇರ್ ಫಾಲ್ ಆಗಿರ್ಬೋದು, ನನ್ನ ಹೇರೇ ಚೇಂಜ್ ಆಗೋಯ್ತು ಹೇಳಬೇಕು ಅಂತಂದರೆ. ನನಗೆ ವೈಟ್ ಹೇರ್ ಅನ್ನೋದೇ ಇರಲೇ ಇಲ್ಲ, ಇತ್ತೀಚೆಗಂತೂ ವೈಟ್ ಹೇರ್ ಕೂಡ ಶುರುವಾಗಿತ್ತು. ಸೊ ಹಾಗಾಗಿ ನಾನು ಇದನ್ನೊಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಸ್ವಲ್ಪ ಸರ್ಚ್ ಮಾಡಿ, ನಾನು ಯಾವ್ಯಾವ ಸೀಡ್ಸಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ಸರ್ಚ್ ಮಾಡಿ ಟ್ರೈ ಮಾಡಿದೆ ಒಂದು ಸಲ. ಬಟ್ ನನಗೆ ಮಾತ್ರ ನಿಜವಾಗ್ಲೂ ಅದಿನ್ನೂ ಒಂದು ಬಾಕ್ಸೂ ಕೂಡ ಖಾಲಿ ಮಾಡಿರಲಿಲ್ಲ. ಆವಾಗಲೇ ನನಗೆ ಪೂರ್ತಿಯಾಗಿ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಯಿತು. ಒಂಥರ ನನಗೆ ಮಿರಾಕಲ್ ಅಂತಲೇ ಅನ್ನಿಸ್ತು ನಿಜವಾಗ್ಲೂ. ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಬಾಳೆಹಣ್ಣು, ಆಪಲ್ ಮತ್ತು ಇವಾಗ ಹೇಳಿದ್ನಲ್ಲ ಅದು ರೋಸ್ಟೆಡ್ ಸೀಡ್ಸ್ ಫುಲ್ಲೆಲ್ಲ ಹಾಕಿದ್ದೀನಿ. ಅದರಲ್ಲಿ ಅಗಸೆ ಬೀಜ ಕೂಡ ಇದೆ, ಎಳ್ಳು ಕೂಡ ಇದೆ, ಹಾಗೆ ಸೂರ್ಯಕಾಂತಿ ಬೀಜ ಇದೆ, ಕಲ್ಲಂಗಡಿ ಹಣ್ಣಿನ ಬೀಜ, ಸೌತೆಕಾಯಿ ಬೀಜ, ಇದಿಷ್ಟು ಇದೆ. ಅದ್ರ ಜೊತೆಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ
ಸ್ವಲ್ಪ ಖರ್ಜೂರ, ಹಾಗೆ ದಾಳಿಂಬೆ ಹಣ್ಣು, ಆಪಲ್ಲು, ಬನಾನಾ, ಮರಿಸೇಬು ಇದೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸ್ ಅಂತಾರಲ್ಲ ಅದನ್ನ ನೆನೆಸ್ಬಿಟ್ಟು ಹಾಕಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಶಿವ ಅವರ ಲಂಚು. ಒಂದಕ್ಕೆ ಹೆಸ್ರು ಕಾಳು ನೆನೆಸಿಟ್ಟಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದರೊಳಗಡೆ ಸೌತೆಕಾಯಿ, ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಫ್ರೂಟ್ ಎಲ್ಲ ಕಟ್ ಮಾಡಿ ಅದೊಂದು ಬಾಕ್ಸಲ್ಲಿ ಹಾಕಿದ್ದೀನಿ. ಚಪಾತಿನ ಕವರಲ್ಲಿ ಸುತ್ತಿಟ್ಟಿದ್ದೀನಿ ಮೆತ್ತಗಾಗ್ಬಿಡುತ್ತೆ ಅಂತ. ಹಾಗೆ ಪಲ್ಯ ಮತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ನಲ್ಲ ಅದನ್ನು ಕೂಡ ಬಾಕ್ಸಿಗೆ ಹಾಕಿದೆ. ಅವರಿಲ್ಲಿ ತಿನ್ನಲ್ಲ ಟೈಮ್ ಆಗಿದೆ ಅಂದ್ರಲ್ಲ, ಸೊ ಹಾಗಾಗಿ ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿದೆ. ಇನ್ನೊಂದು ಬಾಕ್ಸಲ್ಲಿ ಸಾಂಬಾರು ಹಾಕಿದ್ದೀನಿ. ಹಾಗೆ ಇನ್ನೊಂದು ಬಾಕ್ಸಲ್ಲಿ ಕಾಳುಗಳೆಲ್ಲ ಮಿಕ್ಸ್ ಇತ್ತಲ್ಲ ಅದನ್ನೆಲ್ಲ ಹಾಕಿ ಫುಲ್ಲು ಪ್ಯಾಕ್ ಮಾಡಿದೆ. ಸೊ ಇದಿಷ್ಟು ನನ್ನ ಲಂಚ್ ಬಾಕ್ಸ್ ಪ್ರಿಪೇರಿಂಗ್ ಆಯಿತು. ಅದಾದಮೇಲೆ ಸ್ವಲ್ಪ ಹಾಲು ಬಿಸಿಗೆ ಇಟ್ಕೊಂಡು ಟೀ ಮಾಡಲಿಕ್ಕೆ ಇಟ್ಕೊಂಡೆ. ಅಡುಗೆ ಮನೆ ನೋಡ್ಬಿಟ್ರಂತೂ ಓಡೋಗ್ಬಿಡೋಣ ಬೆಂಗಳೂರಿಗೆ ಅನಿಸುತ್ತೆ, ಅಷ್ಟು ಹರಡ್ಕೊಂಬಿಡ್ತೀನಿ ನಾನು ಅಂತೂ. ಯಾಕಂದರೆ ಅದೆಲ್ಲ ಮಾಡಬೇಕಂತಂದರೆ ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ. ಎಲ್ಲ ಪಾತ್ರೆನೂ ಸ್ವಲ್ಪ ಸ್ವಲ್ಪ ಇರೋದ್ರಿಂದ ಅದರಿಂದ ಇದಕ್ಕೆ ಎತ್ತಿಟ್ಟು ಮಾಡಬೇಕು, ಇದರಿಂದ ಅದಕ್ಕೆ ಎತ್ತಿಟ್ಟು ಮಾಡಬೇಕು, ಬರೀ ಹಿಂಗೆ ಆಗಿಬಿಟ್ಟಿದೆ. ಸೊ ಎಲ್ಲ ರೆಡಿ ಮಾಡ್ಕೋಬೇಕು, ಅವರು ಡ್ಯೂಟಿಗೆ ಹೋಗ್ತಾರಲ್ಲ ಅದಾದಮೇಲೆ. ಸೊ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಅವರೂ ಕೂಡ ಡ್ಯೂಟಿಗೆ ಹೊರಟರು. ಸೊ ಇದು ಓನರ್ ಮನೆ. ಸದ್ಯಕ್ಕೆ ನಾವು ಇಲ್ಲಿಂದನೇ ಓಡಾಡ್ತಾ ಇರೋದು, ಯಾಕಂದರೆ ಮನೆ ಮುಂದೆಗಡೆ ಕೆಲಸ ಮಾಡ್ತಾಯಿದ್ದಾರೆ, ನಮ್ಗಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ. ಹಾಗಾಗಿ ಅವ್ರ ಮನೆ ಒಳಗಡೆಯಿಂದನೇ ಓಡಾಡಬೇಕು. ಸೊ ಅವ್ರು ಕೂಡ ಡ್ಯೂಟಿಗೆ ಹೋದರು. ಅವರು ಆ ಕಡೆಗೆ ಹೋದ್ಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ದೆ. ಅದ್ರ ಜೊತೆಲಿ ಸ್ವಲ್ಪ ಫ್ರೂಟ್ ಸಲಾಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ತಿನ್ಕೋತೀನಿ. ಸೊ ಮತ್ತೆ ಯಾರು ಅದನ್ನು ಎರಡೆರಡು ಬೌಲಲ್ಲಿ ಹಾಕೋತಾರೆ ಅಂದ್ಬಿಟ್ಟು ಅದೇ ಒಂದು ಬೌಲಲ್ಲಿ ಒಂದು ಸ್ಪೂನ್ ಹಾಕೊಂಬಿಟ್ಟು ಪ್ಲೇಟಲ್ಲಿ ಹಾಕೊಂಡು ಅದನ್ನೇ ತಿಂದು ಎತ್ತಿಟ್ಕೊಂಡು ಸಂಜೆವರೆಗೂ ಅದನ್ನು ತಿಂದು ಖಾಲಿ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕ್ಲೀನಿಂಗ್ ಮಾಡಿ ಫ್ರೆಶ್ ಅಪ್ ಕೂಡ ಆದೆ. ಸ್ವಲ್ಪ ಬಟ್ಟೆಗಳಿತ್ತು ಹಾಗೆ ವಾಶ್ ಮಾಡಿಬಿಟ್ಟೆ. ತುಂಬ ಮಳೆ ಬರ್ತಾಯಿದೆ, ಆದ್ರೂ ಏನೂ ಮಾಡೋಂಗಿಲ್ಲ, ಅವರು ಡ್ಯೂಟಿ ಡ್ರೆಸ್ ಒಣಗಿಸ್ಲೇಬೇಕು. ಆಚೆ ತಗೊಂಡೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬಂದು, ಗುರುವಾರ ಇತ್ತಲ್ವ, ಸೊ ಈ ರೀತಿಯಾಗಿ ನಮ್ಮ ರಾಯಪ್ಪನ ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ. ನನಗೆ ಬೆಂಗಳೂರಲ್ಲಿ ಪೂಜೆ ಮಾಡಿದ್ಕಿಂತ ಇಲ್ಲಿ ಪೂಜೆ ಮಾಡೋದ್ರಲ್ಲೇ ತುಂಬ ಖುಷಿ ಸಿಗ್ತಾ ಇರೋದು. ಯಾಕಂದರೆ ಕೂತ್ಕೊಂಡು ನೀಟ್ ಆ್ಯಂಡ್ ಕ್ಲೀನಾಗಿ ಭಕ್ತಿಯಿಂದ ಪೂಜೆ ಮಾಡ್ಬೋದು. ಅಲ್ಲಿ ಹತ್ತಿ ಇಳಿದು ಪೂಜೆ ಮಾಡೋಷ್ಟರೊಳಗೆ ಪೂಜೆ ಮಾಡೋ ಇಂಟ್ರೆಸ್ಟೇ ಹೊರಟೋಗ್ಬಿಡ್ತಿತ್ತು. ಆದರೆ ಇಲ್ಲಿ ಏನೂ ಇಲ್ಲ, ಆದ್ರೂ ಕೂಡ ಎಷ್ಟು ಮನಸ್ಸಿಗೆ ಸಮಾಧಾನ ಆಗ್ತಾಯಿದೆ. ನನಗಂತೂ ನಿಜ ಖುಷಿ ಆಯಿತು. ಇವತ್ತಿನ ಪೂಜೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಕೊಡ್ತು. ಅದರಲ್ಲೂ ರಾಯರಿಗೆ ಇಷ್ಟವಾಗಿರೋ ಅಂಥ ಮಲ್ಲಿಗೆ ಹೂವಿನ ಹಾರ ಸಿಕ್ಕಿತ್ತು, ಅದನ್ನು ಕೂಡ ಇವತ್ತು ಹಾಕಿ ಅವರಿಗೆ ಈ ರೀತಿಯಾಗಿ ಪೂಜೆ ಮಾಡಿಕೊಂಡು, ಹಾಗೆ ಒಂದು 2 ಶ್ಲೋಕ ಭಗವದ್ಗೀತೆ ಓದಿ ಮುಗಿಸಿ ಎಲ್ಲ ಕೆಲಸನೂ ಮುಗೀತು ನಂದು ಇಲ್ಲಿಗೆ. ಸೊ ಕೆಲವೊಬ್ಬೊಬ್ಬರು ಕಮೆಂಟ್ ಹಾಕಿದ್ದಾರೆ, ಏನಕ್ಕೋಸ್ಕರ ಎಲ್ಲಿ ಬಂದಿದ್ದೀರಾ, ಹಲ್ಲು ಬಾಡಿಗೆ ಕಟ್ತಾ ಇದ್ದೀರಾ, ಏನು ಎಂತು ಅಂತೆಲ್ಲ ಕೇಳ್ತಾ ಇದ್ದೀರಾ. ಹೌದು, ನಾನು 2-3 ವಿಡಿಯೋದಲ್ಲಿ ಹೇಳಿದ್ದೀನಿ, ಆದರೂ ಕೆಲವೊಬ್ಬೊಬ್ಬರು ಸೇಮ್ ಪ್ರಶ್ನೆ ಇರುತ್ತೆ. ಹೌದು, ನಾವು ಹಲ್ಲು ಬಾಡಿಗೆ ಕಟ್ತಾ ಇದ್ದೀವಿ, ಕಾರ್ನ ರಿಲಯನ್ಸಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ರಿಲಯನ್ಸ್ ಪಾರ್ಕಿಂಗ್ ಪ್ಲೇಸ್ ಇರುತ್ತಲ್ಲ ಅಲ್ಲಿ ನಿಲ್ಲಿಸಿದ್ದೀವಿ, ಅದಕ್ಕೂ ರೆಂಟು. ಈಗ ಇಲ್ಲಿರೋ ಮನೆಯೂ ರೆಂಟು. ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಇಲ್ಲಿ ರೆಂಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ. ಇಲ್ಲಿ ಯಾವ ಥರ ಅಂದರೆ ಹೋಟೆಲ್ ಥರ. ಹೋಟೆಲಲ್ಲಿ ಹೆಂಗೆ ಎವ್ರಿಡೇ ನಾವು ದುಡ್ಡು ಕಟ್ಟಬೇಕು ಆ ಥರ ಇರುತ್ತೆ ಇಲ್ಲಿ. ಈ ತಿಂಗಳದು ಇದು ಆಗಸ್ಟ್ ಅಂದರೆ ಆಗಸ್ಟ್ ತಿಂಗಳದ ಬಾಡಿಗೆ ಆಲ್ರೆಡಿ ನಾವು ಕೊಟ್ಬಿಡಬೇಕು, ಅಡ್ವಾನ್ಸಾಗಿ ಕೊಡಬೇಕು. ಸೊ ಆ ಥರ ಒಂದು ಪ್ರೊಸೀಜರ್ ಇರುತ್ತೆ ಇಲ್ಲಿ. ಮತ್ತು 2 ತಿಂಗಳಿಂದು ಬಾಡಿಗೆ ಇರುತ್ತಲ್ಲ ಅದರದ್ದು ಅಡ್ವಾನ್ಸ್ ಆಗಿ ಕೊಡಬೇಕಾಗುತ್ತೆ. ಸದ್ಯಕ್ಕೆ ತುಂಬ ಬರ್ಡನ್ ಆಗ್ತಾಯಿದೆ ನಮಗೆ ಎಲ್ಲ ಕಡೆ ಬಾಡಿಗೆ ಕಟ್ಟೋದು ಅಂತ. ಇನ್ನೊಂದು ತಿಂಗಳವರೆಗೂ ವೆಯ್ಟ್ ಮಾಡಿ ಅಲ್ಲಿ ಹೋಗಿ ಮನೆ ಖಾಲಿ ಮಾಡಿ ಬರ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ಹೇಗೋ ಮೇಂಟೈನ್ ಮಾಡಬೇಕು, ಏನೂ ಮಾಡೋಂಗಿಲ್ಲ. ನಮ್ಮ ಒಂದು ಟೈಮ್ ಯಾವ ಥರ ಹೋಗುತ್ತೆ ಆ ಥರ. ಸೊ ಸಂಜೆ ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಊಟ ಎಲ್ಲ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಿದೆ. ಶಿವರು ಯಾವುದೋ ಲ್ಯಾಪ್ಟಾಪಲ್ಲಿ ಮೂವಿ ನನ್ನ ತಮ್ಮ ಕಳಿಸಿದ ಹಾಕ್ಕೊಂಡು ನೋಡ್ತಾಯಿದ್ರು. ಅದರಿಂದ ಸ್ವಲ್ಪ ನಮಗೆ ಟೈಮ್ ಪಾಸ್ ಆಗ್ತಾಯಿದೆ. ಯಾಕೆಂದರೆ ಟಿ ವಿ ಏನೂ ಇಲ್ಲ ಅಲ್ವಾ. ಒಂದು 10-12 ಫಿಲಮ್ ಕಳಿಸಿದ್ದ, ಹೊಸ ಫಿಲಮೇ. ಅವನ್ನ ಡೈಲಿ ಒಂದೊಂದು ನಾನು ನೋಡ್ತೀನಿ, ಅವರೂ ಕೂಡ ನೋಡ್ತಾರೆ. ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ. ಎಲ್ಲ ಇದ್ದು ಏನೂ ಇಲ್ಲ ಥರ ಜೀವನ ಶುರುವಾಗಿದೆ. ಏನೂ ಮಾಡೋಂಗಿಲ್ಲ, ಕಾಲ ಯತಸ್ಮೈ ನಮಃ ಅಂತಾರಲ್ಲ ಆ ಥರ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಂಡವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.